ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಪ್ಪ ವಿಶೇಷ ಅಂದರೆ ಮದುವೆ ಬಗ್ಗೆ ಮಾತಾಡ್ಬೇಕಲ್ಲತ್ತೀನಿ. ಭಾಳ ಡೇಂಜರ್ ಆಗದ ಮ್ಯಾಟ್ರು. ನಾನು ಹೇಳ್ತೀನಿ ಕೇಳ್ರಿ. ಮದುವೆಗೆ ಬಂದಾರ, ಊಟ ಗೀಟ ಮಾಡಿ ಅಕ್ಕಿ ಕಳೆ ಹಾಕಿ ಎಲ್ಲರೂ ರೆಡಿ ಆಗ್ಯಾರ. ಬಟ್ಟೆ ಗಿಟ್ಟೆ ಮಾಡ್ಯಾರ. ಎಲ್ರಿಗೂ ಅವರಮ್ಮ ಈ ಸೈಡು ಅವ್ರ ತಂದೆ ತಾಯಿ ಇರ್ತಾರೆ, ಈ ಸೈಡು ತಂದೆ ತಾಯಿ ಇರ್ತಾರೆ. ಅವರೆಲ್ರಿಗೂ ಬಟ್ಟೆ ಅದೆಲ್ಲ ಮಾಡಿ ಸಾಯಂಕಾಲ ಆಗದ ಟೈಮು ಯಾರ್ದವರು ಊರಿಗೆ ಹೋಗಿಬಿಟ್ರೆ. ಎಲ್ಲರೂ ಊರಿಗೆ ಹೋದ್ಮ್ಯಾಗ ಸಾಯಂಕಾಲ ಮೆರವಣಿಗೆ ಎಲ್ಲ ಇರ್ತದೆ, ಡಿ ಜೆ ಹಚ್ಕೊಂಡೆಲ್ಲ ಹೋಗ್ತಾರಲ್ಲ ಮನೆಗೆ. ಹೋಗಿಬಿಟ್ರ. ಹೋಗಿದ್ಮ್ಯಾಗ ನೈಟ್ ಆಗ್ಯಾರ. ನೈಟ್ ಆದ್ಮ್ಯಾಗ ಯಾರ್ದವ್ರು ಮನೆಗೆ ಹೋಗ್ಯಾರ. ಡ್ಯಾನ್ಸ್ ಎಲ್ಲ ಕುಣಿದು ಕೇಸಿ ಮನೆಗೆ ಹೋಗಿಬಿಟ್ರ ಎಲ್ಲರೂ. ಆದ್ಮ್ಯಾಗ ನೈಟ್ ಆದ್ಮ್ಯಾಗ ಬೆಳಗಾಗ್ಯದ. ಬೆಳಗಾದ್ಮೇಲೆ ಸ್ನಾನ ಗಿನ ಮಾಡ್ಕೊಂಡು ಟೆಂಪಲ್ಗೆ ಹೋಗ್ಬೇಕಲ್ಲ, ದೇವಸ್ಥಾನ ಬಳಿಗೆ ಹೋಗಿ ಬೇಡ್ಕೊಂಡು ಎಲ್ಲರೂ ಮಾಡ್ಯಾರ. ದೇವ್ರ ಬಳಿಗೆ ಹೋದಾಗ ದೇವ್ರ ಬಳಿ ಹಿಂಗೆ ರೌಂಡ್ ಒಂದು ಕಟ್ಟೆ ಇರ್ತದಲ್ಲ, ಕೂತ್ಕೊಂಡು ಆರಾಮ್ಸೆ ಎಲ್ಲರೂ ಕೂತ್ಕೊಂಡಾರ. ಅವರು ಗಂಡನಿತಿ ಇಬ್ಬರು, ಆಕಿನ ಕಡೆದು ಒಂದಿಬ್ಬರು ಬಂದಾರ, ಈ ಹುಡುಗನ ಕಡೆದು ಒಂದಿಬ್ಬರು ಅವ್ರ ದೋಸ್ತರೆಲ್ಲ ಬಂದಾರ. ಮಾತಾಡ್ಕೋತ ಕುಂತಾರಂತ. ಕುಂತು ಮಾತಾಡೋ ಟೈಮಿಗೆ ಇವೇನು ಮಾಡಿ ಹುಡುಗಿ ಏನು ಮಾಡ್ಯಾಳ ಅಂತ ಆಕಿನ ಫೋನ್ ತೊಗೊಂಡು ಹಳೆಯೆಲ್ಲ ಹೊರಗೆ ಫೋನ್ ಮಾಡ್ಯಾಳ ಅಂತ. ಫೋನ್ ಮಾಡಿ ಅವನ ಹುಡುಗು ಹೊಲ್ದಾಗ ಬಂದಾನಂತ. ಇಂದು ಟೆಂಪಲ್ ಆದಂತ. ಟೆಂಪಲ್ ಬಂದು ಆ ಟೆಂಪಲಿಂದ ಇಂದು ಸೈಡು ಗಂಡಿಗಳಂತ ಏಕೆ ಮಾಡಿ ಬರ್ತೀನಂತ. ಏಕೆ ಮಾಡಿ ಬರ್ತೀನಂತ ಅಲ್ಲಿದ್ದು ಜಂಪ್ ಆಗ್ಯಾರ. ಲಗ್ನ ಆಗಿ ಮರುದಿವಸ ಅವನ ಹುಡುಗನ ಸಂಗಟ ಓಡೋಗಿದ್ಮ್ಯಾಗ ಲಗ್ನ ಖರ್ಚ, ಟೆಂಟಿನ ಖರ್ಚ, ಬೀಗರು ಬಂದೋರ್ದು ಖರ್ಚ ಎಲ್ಲ ನುಚ್ಚು ನೂರಾಯ್ತು. ಯಾಕಪ್ಪ ಇದು ವಿಷಯ ಹೇಳತ್ತೀನಂದ್ರೆ, ತಾಯಿ ತಂದೆ ಇಷ್ಟು ಅದ್ದೂರಿಯಾಗಿ ಲಗ್ನ ಮಾಡಿ ಕೊಟ್ರ. ಲಗ್ನ ಮಾಡಿ ಕೊಟ್ರು ಭೀ ಲಗ್ನ ಮಾಡ್ಕೊಂಡು ಕೇಸಿ ಮರು ದಿವಸ ಓಡೋಗೋದು ಏನು ಜರತಿತ್ತು ಆ ಹುಡುಗಿಗೆ. ಹಂಗಿತ್ತಂದ್ರೆ ಪೈಲನೇ ಓಡೋಬೇಕಿತ್ತಕಿ. ತಂದೆ ತಾಯಿದು ಇಜ್ಜತ್ ಕಳಿಬೇಕಿತ್ತಕಿ. ಆರಾಮ್ಸೆ ಪೈಲಿನ ಓಡಬೇಕಿತ್ತು. ಹಂಗಿತ್ತಂದ್ರೆ ನಿನಗೆ ಅಷ್ಟೊಂದು ಕಾಯಿಸ್ತಂದ್ರೆ ಓಡಬೇಕಿತ್ತು. ಯಾಕೆ ಉಳಿದಿದ್ನಿ? ತಾಯಿ ತಂದೆ ರೊಕ್ಕನ ಉಳಿತೀವಿ. ಅದ್ದೂರಿಯಾಗಿ ಲಗ್ನ ಮಾಡೋದು ಕೊಟ್ಟರು ಭೀ ನಿನಗೆ ತಂದೆ ತಾಯಿದು ವ್ಯಾಲ್ಯೂ ಇಡಲಿಲ್ಲ ನೀ. ಆ ಹುಡುಗಂದು ವ್ಯಾಲ್ಯೂ ಇಡಲಿಲ್ಲ. ಆ ಹುಡುಗಂದು ಭೀ ಇಜ್ಜತ್ ಹೋಯ್ತು, ಅದ್ರಾಗ ತಂದೆ ತಾಯಿದು ಭೀ ಇಜ್ಜತ್ ಹೋಯ್ತು. ನಿಂದೇನು ಬಿಡು, ನೀನು ಅವನ ಸಂಗಟ ಓಡೋಗಿದ್ದಲ್ಲ, ಅದು ಪೂರ ಇಜ್ಜತ್ ಹೋಯ್ತು. ನಿನಗೆ ಯಾವ ಪಟ್ಟ ಕಟ್ಟಬೇಕು ಕಮೆಂಟ್ ಬಾಕ್ಸ್ದಾಗ ಹೇಳ್ರಪ್ಪ ನನಗೆ. ಈಗ ತಾಯಿ ತಂದೆ ಪೊಲೀಸ್ ಸ್ಟೇಷನ್ ಬಳಿ ಬಂದು ಕುಂತಾರೆ. ಆ ಹುಡುಗನ ತಾಯಿ ತಂದೆ, ಹುಡುಗಿ ತಾಯಿ ತಂದೆ. ಬಟ್ ಇನ್ನೂ ಸಿಕ್ಕಿಲ್ಲ ಅಂತ. ಬಟ್ ಯಾವಾಗಿನ್ನ ಕೇಸ್ ಕೊಟ್ಟರು ಅವರು. ಕೇಸ್ ಕೊಟ್ಟು 3 ದಿವಸ, ಇವತ್ತಿಗೆ 4 ದಿವಸ ಆಯಿತು. ಇನ್ನಾದ್ರೂ ಭೀ ಬಂದಿಲ್ಲ. ನಾನು ಬೆಂಗಳೂರಿಗೆ ಹೋಗಿ ಮರುದಿವಸ ಅವರು ಓಡಾಗಿದ್ದಾರಂತ ನಾ ಇಲ್ಲಿ ಬಂದ್ಮ್ಯಾಗ ನನಗೆ ಗೊತ್ತಾಯಿತು. ನಮ್ಮ ದೋಸ್ತು ಹಿಂಗೆ ಹೇಳತ್ತೆ, ಅಣ್ಣ ಹಿಂಗೆ ಆಗ್ಯದಂತಂದನು. ಆಯ್ತಪ್ಪ, ಆಗ್ಯದ ಹೋಗ್ಯದ, ನಾವೇನು ಮಾಡಬೇಕು, ಅವ್ರು ಇಷ್ಟ ಅಂತ ನಾ ಅಂದ. ಇಲ್ಲಣ್ಣ ಹಿಂಗೆ ಮಾಡಿದ್ರೆ ತಪ್ಪದಪ್ಪ. ಈಗ ನಾ ಭೀ ಒಂದು ಹುಡುಗಿಗೆ ತೊಗೊಂಡು ಹೊಡಿಯೋದಂದ್ರೆ ಭೀ ನಂದು ಭೀ ತಪ್ಪದ. ಮನೆಗೆ ಕೇಳಿ ಒಪ್ಪಿಸ್ಬೇಕು ಆಕಿ. ಬಟ್ ಆ ಹುಡುಗ ಬೇರೆ ಕಾಸ್ಟ್, ಈಕಿಂದು ಬೇರೆ ಕಾಸ್ಟ್ ಇತ್ತಂತ. ಕಾಸ್ಟ್ ತೊಗೊಂಡು ಏನು ಮಾಡಮ್ಮ, ಲವ್ ಮಾಡಿದ್ರೆ ಒಂದೇ ಇರ್ತಿತ್ತಲ್ಲ, ಎಲ್ಲರೂ ಒಂದೇ ಇರಬೇಕಿತ್ತು. ಬಟ್ ಆಕಿ ಹಿಂಗೆ ಮಾಡೋದು ಭಾಳ ತಪ್ಪದಕ್ಕಿಂದು ಓಡೋಗಿದ್ದು. ಅವಾಗ ಪೈಲನೇ ಓಡೋಗ್ಬೇಕಿತ್ತು. ಲಗ್ನ ಆಗೋಕ್ಕಿಂತ ಮುಂಚೆ ಅವ್ರ ಅವ್ವಾರಪ್ಪನ ರೊಕ್ಕನ ಇಟ್ಕೋತಿರು. ಹಿಂಗೆ ಲಗ್ನ ಮಾಡಿದ್ಮ್ಯಾಗ ಅದೇ ಮದುವೆ ಡ್ರೆಸ್ ಮ್ಯಾಗೆ ಓಡೋಗ್ಯಾರಂತವ್ರು. ಹುಡುಗಿ ಹೆಂಗೆ ಮೇಕಪ್ ಹೆಂಗಿರ್ತಲ್ಲ, ಮರುದಿವ್ಸ ಸ್ನಾನ ಗಿನ ಮಾಡ್ಕೊಂಡು ಅವೇ ಬಟ್ಟೆ ಹಾಯ್ಕೊಂಡು ದೇವ್ರ ಗುಡಿಗೆ ಹೋಗ್ತಾರಲ್ಲ, ಅದೇ ಹಂಗೆ ಹಿಂಗೆ ಬಂಗಾರ ಹೆಂಗಿತ್ತು, ಕಾಲುಂಗುರ ಹೆಂಗಿತ್ತು, ತಾಳಿ ಹೆಂಗಿತ್ತು ಹಂಗೆ ಹುಡುಗಿಗಳಂತಕಿ. ಡ್ರೆಸ್ ಚೇಂಜ್ ಮಾಡಿಲ್ಲ, ಏನು ಚೇಂಜ್ ಮಾಡಿಲ್ಲ, ಸೀದಾ ಹಂಗೆ ಹುಡುಗಿಗಳಂತ ಸೀದಾ. ಹಿಂಗೆ ಮಾಡಿದ್ರೆ ಹುಡುಗಿಗೂ ಲವ್ ಮಾಡಿ ಮದುವೆ ಆಗಬೇಕಾ, ಏನು ಅರೇಂಜ್ ಮ್ಯಾರೇಜ್ ಆಗಬೇಕಾ, ಒಂದೂ ಗೊತ್ತಾಗಲ್ಲ. ಯಾಕೆ ಎಲ್ಲೋ ಏನೋ ಮಾಡ್ಯಾಳ ಅಂದ್ರೆ ನಾವು ಆಗಿ ಮುಚ್ಚಿಟ್ಕೋಬೇಕಿತ್ತು. ಮುಚ್ಚಿಟ್ಕೊಂಡಿಲ್ಲಕಿ. ಬಟ್ ಓಪನ್ ಆಗಿ ಅವ್ನಿಗೆ ಫೋನ್ ಮಾಡಿ ಕರೆಸ್ಕೇಸಿ ಹೊಡೆಗಳ. ಇದು ಏನು ಹೇಳ್ಬೇಕು ಏನೋ ನನಗೆ ಗೊತ್ತಿಲ್ಲ. ನನಗಿಷ್ಟ ಅರ್ಥ ಆಗ್ಯದ, ನಾನು ಇಷ್ಟು ಹೇಳೀನಿ. ನಾನು ಇಲ್ಲಿಗೆ ವಿಡಿಯೋ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.